ಮೊದಲೇ ದುಬಾರಿ ದುನಿಯಾ. ಈ ಸಂದರ್ಭದಲ್ಲಿ ಕಿಮ್ಸ್ ಕೆಲವೊಂದು ರೇಟ್ಗಳನ್ನು ಜಾಸ್ತಿ ಮಾಡಿರುವಂಥದ್ದು ಅಲ್ಲಿ ಬರ್ತಾ ಇರುವಂಥ ರೋಗಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ದುಬಾರಿಯಾಗಿದೆ ಬಡವರ ಸಂಜೀವಿನಿ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಶುಲ್ಕಗಳ ಪರಿಷ್ಕರಣೆಯನ್ನ ಮಾಡಲಾಗಿರುವಂಥದ್ದು. ಎಲ್ಲ ಆರೋಗ್ಯ ಸೇವೆಗಳನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಪಟ್ಟು ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಅಂತಲ್ಲ, ಆದರೆ ಬಡ ರೋಗಿಗಳಿಗೆ ಈ ಒಂದು ಜಾಸ್ತಿ ಮಾಡಿರುವಂಥ ಪ್ರಮಾಣನೂ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಕಿಮ್ಸ್ ಅಂತ ಎಷ್ಟೆಷ್ಟು ಜಾಸ್ತಿ ಮಾಡಿದ್ರು? OPD ಶುಲ್ಕ 10 ರೂಪಾಯಿಯಿಂದ 20 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ಶುಲ್ಕ IPD ಶುಲ್ಕ 30ರಿಂದ 50 ರೂಪಾಯಿಗೆ ಜಾಸ್ತಿ ಮಾಡಿರುವಂಥದ್ದು. ಎಕ್ಸ್ರೇ ಸ್ಕ್ಯಾನಿಂಗ್ ದರವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಜನನ ಮರಣ ಪ್ರಮಾಣ ಪತ್ರದ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. 5ರಿಂದ 50 ರೂಪಾಯಿಗೆ ಏರಿಕೆ ಮಾಡಿರುವಂಥದ್ದು. ಕಿಮ್ಸ್ ಆಸ್ಪತ್ರೆ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಕಿಮ್ಸ್ ಆಧಾರವಾಗಿದೆ. ನಿತ್ಯ 2ರಿಂದ 3 ಸಾವಿರ ರೋಗಿಗಳು ಇಲ್ಲಿಗೆ ಬರ್ತಾರೆ. ದರ ಏರಿಕೆಯಿಂದ ಬಡ ರೋಗಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೇಟ್ ಕಡಿಮೆ ಅನಿಸ್ಬೋದು, ಯಾಕೆಂದರೆ ಈಗ ಒಂದು ಬೋಂಡ ತಿಂದ್ರೆ 8 ರೂಪಾಯಿ 9 ರೂಪಾಯಿ ಇರುತ್ತೆ. ಅಂಥದ್ರಲ್ಲಿ 10ರಿಂದ 20 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಇದೇನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ವಲ್ಲ ಅಂತ ಅನಿಸ್ಬೋದೇನೋ ನಿಮಗೆ. ಆದರೆ ಬಡ ರೋಗಿಗಳಿಗೆ ಈ ಪ್ರಮಾಣನೂ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಅಂತಲೇ ಕಾಣಿಸ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕೂಲಿ ನಾಲಿ ಮಾಡುವಂಥವ್ರು, ಅವತ್ತೇ ದುಡಿದು ಅವತ್ತೇ ತಿನ್ನುವಂಥವ್ರಿಗೆ ಈ ಒಂದು ಹಣನೂ ಕೂಡ ಉಳಿತಾಯದ ರೀತಿಯಲ್ಲಿ ಇರುತ್ತೆ. ಆದರೆ ಈಗ ಆಸ್ಪತ್ರೆಗೆ ಹೋದರೆ ಇದಕ್ಕೂ ಕೂಡ ಬ್ಲೇಡನ್ನು ಹಾಕ್ತಾ ಇದ್ದಾರಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅವರಿಂದ. ಇನ್ನು ದರ ಏರಿಕೆಗೆ ಕಿಮ್ಸ್ ಆಸ್ಪತ್ರೆಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 8 ವರ್ಷಗಳಿಂದ ದರ ಪರಿಷ್ಕರಣೆ ಮಾಡಿಲ್ಲ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಕಮ್ಮಾರ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಈ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅವಾಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಇದು ಸರ್ಕಾರ ಜಾಸ್ತಿ ಮಾಡುವಂಥದ್ದಲ್ಲ, ಅಲ್ಲಿನ ಆಡಳಿತ ಮಂಡಳಿಯವರು, ಅಲ್ಲಿನ ಒಂದು ಮೇಂಟೆನೆನ್ಸ್ಗೆ ಅವರೊಂದು ಸ್ವಲ್ಪ ದರವನ್ನು ಜಾಸ್ತಿ ಮಾಡ್ಕೊಳ್ತಾರೆ, ಇದು ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ ಅಂತ ಹೇಳಿದರು. ಎಲ್ಲ ಗೊತ್ತಿದ್ದ ಹಾಗೆ ಈ ರಿವ್ಯೂ ಮೀಟಿಂಗ್ನಲ್ಲಿ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದಂಥ ಎಲ್ಲ ಸ್ವಾಯತ್ತ ಸಂಸ್ಥೆಯ ನಿರ್ದೇಶಕರು ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್, ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿ ಆಯಾ ಕಾಲೇಜಿಗೆ ಅನುಗುಣವಾಗಿ ಅದನ್ನು ಒಂದು 5 to 10% ಯೂಸರ್ ಚಾರ್ಜ್, ಯಾಕಂದರೆ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಯೂಸರ್ ಚಾರ್ಜ್ ಹೈಕ್ ಮಾಡಿದ್ದಿಲ್ಲ. ಸೊ ಆ ಒಂದು ವಿಚಾರವಾಗಿ ಮತ್ತೆ ನಾವು ಒಂದು ಫೆಬ್ರವರಿಯಲ್ಲಿ ಲೋಕಲ್ ಮೀಟಿಂಗ್ ಮಾಡಿಕೊಂಡು ಎಲ್ಲ ಸಾಧಕ ಬಾಧಕಗಳು ನೋಡಿಕೊಂಡು ಓವರಾಲ್ 5 to 10%, ತಮ್ಗೆ ಗೊತ್ತಿದೆ ಹಾಗೆ ಇನ್ಫ್ಲೇಷನ್ ಇರ್ಬೋದು ಮತ್ತು ಡಿಮಾಂಡಿಂಗ್, ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತವೆ, ಹೈ ಎಂಡ್ ಕ್ಯಾನ್ಸರ್ ಸರ್ಜರಿ, ಇವೆಲ್ಲ ಅನುಗುಣವಾಗಿ ತಮ್ಮ ಮತ್ತು ಈ ಕೆಲವೊಂದು ಟ್ರೀಟ್ಮೆಂಟ್ ಹೈ ಎಂಡ್ ಕ್ವಾಲಿಟಿ ಕೇರ್ ಕೊಡ್ಬೇಕಾದ್ರೆ ಕೆಲವೊಂದು ವಸ್ತುಗಳನ್ನು ಮೆಟೀರಿಯಲ್ಸನ್ನು ನಾವು ಪ್ರೊಕ್ಯೂರ್ ಮಾಡಬೇಕಾಗ್ತದೆ. ಸೊ ಅದೆಲ್ಲ ಹೊರೆಯನ್ನು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಖಾಸಗಿ ಆಸ್ಪತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಈ ದರ ಏರಿಕೆ ಏನೇನೂ ಅಲ್ಲ, ಆದರೂ ಇಲ್ಲಿ ಬಡ ರೋಗಿಗಳು ಅಂತ ಬಂದಾಗ ಅವತ್ತು ದುಡಿದು ಅವತ್ತು ತಿನ್ನುವಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ 10 ರೂಪಾಯಿ ಉಳಿದ್ರೂ ಕೂಡ ಅದೊಂದು ದೊಡ್ಡ ಉಳಿತಾಯದ ರೀತಿಯಲ್ಲೇ ಕಾಣಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ದರ ಏರಿಕೆ ಮಾಡಿರುವಂಥದ್ದು ಯಾವ ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ ಅಲ್ಲಿ? ಪೃಥ್ವಿರಾಜ್, ಮುಖ್ಯವಾಗಿ ಇಲ್ಲಿ ಬರ್ತಾ ಇರೋರೇ ಒಂದು ಬಡವರು ಅಂತ ಹೇಳ್ಬೋದು, ಮತ್ತು ಕಿಮ್ಸ್ ಅನುಕೂಲನೆ ಬಡವರ ಸಂಜೀವಿನಿ. ಹಾಗಾಗಿ ಈಗೇನಂದ್ರೆ ಇನ್ ಪೇಷಂಟ್ ಇರ್ಬೋದು, ಔಟ್ ಪೇಷಂಟ್ ಇರ್ಬೋದು, ಈ ದಿಢೀರ್ ಏನಂದ್ರೆ ಜನನ ಮರಣ ಪ್ರಮಾಣ ಪತ್ರ ಪಡೀಲಿಕ್ಕೆ 5 ರೂಪಾಯಿ ಇದ್ದಿದ್ದು 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಎಕ್ಸ್ರೇ ಇರ್ಬೋದು ಇತ್ಯಾದಿ ದರಗಳು 4-5 ಪಟ್ಟು ಹೆಚ್ಚು ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ ಪೇಷಂಟ್, ಔಟ್ ಪೇಷಂಟ್ ಎಲ್ಲ, ಆದ್ರೆ ಉಳಿದ ಏನು ದರ ಏರಿಕೆ ಮಾಡಿದ್ರೆ ಆದ್ರೆ 4-5 ಪಟ್ಟು ಏರಿಕೆ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಇಲ್ಲಿ ಬರೋರೇ ಬಡವರು, ಇಂಥ ಸಂದರ್ಭದಲ್ಲಿ ಸರ್ಕಾರ ಅಥವಾ ಕಿಮ್ಸ್ ಆಡಳಿತ ಮಂಡಳಿ ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋ ಒಂದು ಮಾತು ಬಡವರ ರೋಗಿಗಳದಾಗಿದೆ. ಮತ್ತು ಈ ದರ ಏರಿಕೆಯನ್ನು ಏನು ಒಮ್ಮೆಲೆ ಒಂದು ಸಮ್ ಪರ್ಸೆಂಟೇಜ್ ಮಾಡೋದಕ್ಕೆ ಹೊರತಾಗಿ ಈ ರೀತಿ 4-5 ಪಟ್ಟು ಮಾಡೋದು ಸರಿಯಲ್ಲ ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ರೆ, ಒಟ್ಟಾರೆ ದರ ಏರಿಕೆನ ಇಳಿಸಬೇಕು ಅನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ವೈದ್ಯರ ನಿರ್ಲಕ್ಷ್ಯ ಆರೋಪ, ಬಾಣಂತಿ ಮಗು ಸಾವು. ಕಲಬುರಗಿಯ ಖಾಸಗಿ ಆಸ್ಪತ್ರೆ ವೈದ್ಯರ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಸಭಾ ಪರ್ವಿನ್ ಹಾಗೂ ಆಕೆಯ ನವಜಾತ ಶಿಶು ಸಾವನ್ನಪ್ಪಿದೆ. ಆಲ್ರೆಡಿ ನಾವು ಈ ರೀತಿಯಾಗಿ ಬಾಣಂತಿ ಹಾಗೆ ಮಗು ಸಾವನ್ನಪ್ಪಿರುವಂಥ ಪ್ರಕರಣಗಳನ್ನ ತುಂಬ ನೋಡ್ತಾನೆ ಇದ್ದೀವಿ. ಅದರಲ್ಲೂ ಬಳ್ಳಾರಿ ಪ್ರಕರಣ ಆದ್ಮೇಲಂತೂ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು.
ಈಗ ಅಂತಹದ್ದೇ ಒಂದು ಪ್ರಕರಣ ಕಲಬುರಗಿಯಲ್ಲಿ ನಡೆದಿರುವಂಥದ್ದು. ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಈ ಒಂದು ಪ್ರಕರಣ. ವೈದ್ಯರ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ. ನಿನ್ನೆ ಡೆಲಿವರಿಗಾಗಿ ಆಸ್ಪತ್ರೆಗೆ ಬಂದಿದ್ದಂಥ ಸಭಾ ಪರ್ವಿನ್ ಗರ್ಭದಲ್ಲಿಯೇ ಮಗು ಮೃತಪಟ್ಟಿದೆ ಅಂತ ಹೇಳಿದ್ರು ವೈದ್ಯರು. ಕಡೆಗೆ ಲೋ ಬಿಪಿಯಿಂದ ತಾಯಿ ಸಭಾ ಕೂಡ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯನೇ ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ಆಸ್ಪತ್ರೆಯಲ್ಲಿ ದಾಂಧಲೆಯನ್ನ ಮಾಡಲಾಗಿದೆ. ಆಕ್ರೋಶಗೊಂಡು ಆಸ್ಪತ್ರೆಯಲ್ಲಿ ಕುಟುಂಬಸ್ಥರಿಂದ ದಾಂಧಲೆ ಮಾಡಲಾಗಿರುವಂಥದ್ದು. ಆಸ್ಪತ್ರೆಯ ಪೀಠೋಪಕರಣ ಗಾಜುಗಳನ್ನ ಪುಡಿ ಪುಡಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮಗು ಮುಂಚೆನೆ ಸಾವನ್ನಪ್ಪಿತ್ತು, ಅದಾದ್ಮೇಲೆ ಆ ಮಹಿಳೆ ಲೋ ಬಿಪಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ತಿಳಿಸಿರುವಂಥದ್ದು. ಇದಕ್ಕೆ ಆಕ್ರೋಶಗೊಂಡಂತ ಅವರ ಕುಟುಂಬಸ್ಥರು ಆ ಆಸ್ಪತ್ರೆಯನ್ನ ಚಿಂದಿ ಉಡಾಯಿಸಿದ್ದಾರೆ.